ಹೆಸರು ಪದ್ಮಿನಿ ಅಂತ. ನಾವು ನಾಗರಬಾವಿಯಿಂದ ಬರ್ತಾ ಇದ್ದೀವಿ. ನಾನು ಹತ್ವಾರದಿಂದ ಬರ್ತಾ ಇದ್ದೀನಿ. ಪರವಾಗಿಲ್ಲ, ನಾನು ಬಂದ್ಮೇಲೆ ಎಲ್ಲ ಒಂಥರ ಒಳ್ಳೇದ್ ಅನ್ಸಿದೆ, ಮನ್ಸಿಗೆ ನೆಮ್ಮದಿ ಇದೆ. ಗುರುವಾರ ಆದ್ರೆ ಯಾವಾಗ ಆಗತ್ತೆ ಬರ್ಬೇಕನ್ಸುತ್ತೆ. ಆಮೇಲೆ ನನ್ ಮಕ್ಳಿಗೆ ಕೇಳ್ಕೊಂಡ್ ಬರ್ತಾ ಇದ್ದೆ, ಬಟ್ ಪರವಾಗಿಲ್ಲ, ಒಳ್ಳೇದಾಗಿದೆ. ಅಂದ್ರೆ ಯಾರೇ ಆಗ್ಲಿ ದೇವ್ರ ಮೇಲೆ ನಂಬಿಕೆ ಇಟ್ಟು ಬಂದ್ರೆ ಅದು ಒಳ್ಳೇದಾಗತ್ತೆ. ಅರ್ಧ ನಂಬಿಕೆಯಲ್ಲಿ ಬಂದ್ರೆ ಯಾವ್ದು ಆಗಲ್ಲ, ಆಮೇಲೆ ಆಗ್ಲಿಲ್ಲ ಅಂತಾರೆ. ಹಾಗಲ್ಲ, ನಾವ್ ಏನ್ ನಂಬಿಕೆ ಇಟ್ಟು ಬರ್ತೀವಿ ಅದು ಖಂಡಿತ ಒಳ್ಳೇದಾಗೇ ಆಗುತ್ತೆ. ನಮ್ಗೆ ತುಂಬಾ ಒಳ್ಳೇದಾಗಿದೆ. ಕಾಯಿ ಅಂದ್ರೆ ನನಗೂ ಫಸ್ಟ್ ಗೊತ್ತಿರ್ಲಿಲ್ಲ ಸರ್. ನಾವ್ ಹೀಗೆ ಬಂದು ಇಲ್ಲಿ ಕೇಳ್ಕೊಂಡು ಆಮೇಲೆ ಕಟ್ಟಕ್ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಅಂದ್ರೆ ಅದು ಅಂದ್ರೆ ಒಂದ್ ವಾರನೇ ಅಂದ್ರೆ ಇಷ್ಟು ವಾರ ಅಂತ ಹೇಳ್ತಾರೆ. ಒಂದೊಂದು ಪ್ರಾಬ್ಲಮ್ಗೆ ಇಷ್ಟಿಷ್ಟು ವಾರ ಅಂತ ಇರುತ್ತೆ. ಆಮೇಲೆ ದೀಪ ಇರುತ್ತೆ. ಅದನ್ನ ಅವ್ರು ಹೇಳಿದ ಪ್ರಕಾರ ಬಂದು ಮಾಡ್ಬಿಟ್ಟು ಇಲ್ಲಿ ತೆಂಗಿನಕಾಯಿ ಕಟ್ಟಿ ಆಮೇಲೆ ಹೋಗಿ ಲಾಸ್ಟ್ಗೆ ಏನ್ ಮಾಡ್ಬೇಕಂತ ಅವ್ರನ್ನ ಕೇಳ್ಬೇಕು. ನನಗೂ 21 ವಾರ ಹೇಳಿದ್ದಾರೆ. ನಾನಿದು 10ನೇ ವಾರ ಬಂದಿದ್ದೀನಿ. ಆಗಿದೆ ಸರ್, ಮಕ್ಕಳಲ್ಲಿ ಎಷ್ಟೋ ಬದಲಾವಣೆ ಆಗಿದೆ. ನಾನ್ ಕೇಳ್ಕೊಂಡಿರೋದು ಮಕ್ಳಿಗೆ. ನಮ್ ಹಸ್ಬೆಂಡ್ ಎಜುಕೇಶನ್ ಬಗ್ಗೆ ತುಂಬಾ ಹಠ ಚಿಕ್ಕವನು, ಅದಕ್ಕೋಸ್ಕರ. ಆಮೇಲೆ ನಮ್ ಹಸ್ಬೆಂಡ್ ಕೆಲ್ಸದ ಬಗ್ಗೆ. ಅವರೆಲ್ಲ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಾಗ ಅಲ್ವಾ. ಹಾಗಾಗಿ ಪರವಾಗಿಲ್ಲ, ಎಲ್ಲ ನೆಮ್ಮದಿ ಇದೆ. ಎಷ್ಟು ಕೋಟಿ ಇದ್ರೇನು ಕೆಲವ್ರಿಗೆ ನೆಮ್ಮದಿ ಇರಲ್ಲ. ಬಟ್ ನಮ್ಮ ಹತ್ರ ಕೋಟಿ ಇಲ್ಲದೆ ಇರ್ಬೋದು, ಭಗವಂತನ ಆಶೀರ್ವಾದ ಚೆನ್ನಾಗಿದೆ.